ಪಾಲಯ್ಯನಕೋಟೆಯ ಜನರ ಗೋಳು. ಕೂಡ್ಲಗಿ ತಾಲೂಕು ಸೂಲದಹಳ್ಳಿ ಪಂಚಾಯಿತಿಯ ಪಾಲಯ್ಯನಕೋಟೆ ಗ್ರಾಮಸ್ಥರು ತಮ್ಮ ಅಳಲನ್ನು ವ್ಯಕ್ತಪಡಿಸಿ, ನಾವು ಸಹ ಮನುಷ್ಯರ, ಆದರೆ ನಮ್ಮ ಊರಿನ ಸಮಸ್ಯೆ ಯಾರಿಗೂ ಕೇಳುವುದಿಲ್ಲ. ಶಾಸಕರಿಗೂ ಅಧಿಕಾರಿಗಳಿಗೂ ಹಲವು ಬಾರಿ ಮನವಿಯನ್ನ ಮಾಡಿದ್ದೇವೆ. ಪ್ರತಿ ಸಾರಿ ನನಗೆ ಕೆಲಸ ಇದೆ ಎಂಬ ಉತ್ತರ ಮಾತ್ರ ಸಿಗುತ್ತಿದೆ ಎಂದು ಹೇಳಿದರು. ಕಳೆದ 2 ವರ್ಷಗಳಿಂದ ಕೆರೆ ತುಂಬಿದಾಗಲೆಲ್ಲವೂ ನೀರು ಶಾಲಾ ಆವರಣಕ್ಕೆ ನುಗ್ಗಿ 4 ಅಡಿ ನೀರು ಸೇರುತ್ತಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ತರಗತಿಗಳಿಗೆ ಹೋಗಲು ಸಾಧ್ಯವಾಗ್ತಿಲ್ಲ. ಈಗಾಗಲೇ 2 ತಿಂಗಳಿಂದ ಮಕ್ಕಳು ಶಾಲೆಗೆ ಹೋಗದೆ ಮನೆಯಲ್ಲೇ ಉಳಿದಿದ್ದಾರೆ. ನಿಂತ ನೀರು ಕಲುಷಿತವಾಗಿದ್ದು ಮಕ್ಕಳಿಗೆ ಕಾಯಿಲೆ ಭೀತಿ ಹೆಚ್ಚಿದೆ ಎಂದು ಪೋಷಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಾಮಿ, ನನಗೂ ಏನು ಬೇಡ, ಆದರೆ ಮುಂದಿನ ಪೀಳಿಗೆಯ ಮಕ್ಕಳ ಶಿಕ್ಷಣ, ಆರೋಗ್ಯ, ಭವಿಷ್ಯ ಬೇಕು ಎಂದು ಗ್ರಾಮಸ್ಥರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಗ್ರಾಮಸ್ಥರು ಸ್ಥಳೀಯ ಶಾಸಕರಿಗೆ, ಪಂಚಾಯಿತಿ ಮತ್ತು ಅಧಿಕಾರಿಗಳಿಗೆ 2 ಬಾರಿ ಮನವಿಯನ್ನ ಸಲ್ಲಿಸಿದ್ರು. ಇಂದಿಗೂ ಸಮಸ್ಯೆ ಬಗೆಹರಿಯದೇ ಇರುವುದು ವಿಷಾದನೀಯ ಎಂದು ಜನರು ಅಳಲನ್ನು ತೋಡಿಕೊಂಡಿದ್ದಾರೆ. ನಾವು ಇಡೀ ಊರಿನ ಗ್ರಾಮಸ್ಥರೆಲ್ಲ ಸಾರ್ವಜನಿಕರು ಸೇರಿಕೊಂಡು ನಾವು ಈ ಥರ ನಿಮ್ಮ ಮೀಡಿಯಾನ ಕರೆಕ್ಟ್ ಕಳಿಸ್ಕೊಂಬಿಟ್ಟು ಹಿಂಗೆ ಮಾತಾಡ್ತಾ ಇದ್ದೀವಿ ಸರ್. ನೊಂದು ಮಾತಾಡ್ತಾ ಇದ್ದೀವಿ. ನಮ್ಮೂರಿನ ಸಮಸ್ಯೆ ಏನಾಗಿದೆ ಅಂದರೆ ಸರ್, ಇಲ್ಲಿ ಕೆರೆ ಹಳ್ಳದ ಬಾಯಲ್ಲಿ ಸ್ಕೂಲ್ ಇದೆ. ಅದು ಹಿಂದೆ ಯಾವ್ದು ಕಾರಣಕ್ಕೋಸ್ಕರ ಮಾಡಿದ್ರೂ ನಮ್ಗೆ ಗೊತ್ತಿಲ್ಲ. ಇವತ್ತು ಸುಮಾರು 2-2.5 ತಿಂಗಳಿಂದ ಎಷ್ಟು ಹಿಂಸೆ ಆಗ್ತಿದೆ ಅಂದರೆ ಸರ್, ಇಲ್ಲಿ ಸ್ಕೂಲಿಂದು ಮಕ್ಕಳು ಸ್ಕೂಲಿಗೆ ಬರೋಕ್ಕಾಗ್ತಿಲ್ಲ, ಹೊರಗಡೆ ಆಟ ಆಡೋಕ್ಕಾಗ್ತಿಲ್ಲ, ಅವ್ರು ಊಟ ಮಾಡ್ಲಿಕ್ಕೆ ಆಗ್ತಿಲ್ಲ ಸರ್. ಪರಿಸ್ಥಿತಿ ಹೆಂಗಾಗಿದೆ ಸರ್ ಅಂದರೆ, ಮೈಯೆಲ್ಲ ಗರ್ಜಿಗಳು, ಅಲರ್ಜಿಗಳು ಆಗ್ಬಿಟ್ಟಿದ್ದಾವೆ ಮಕ್ಕಳಿಗೆ. ಇವ್ರ ಪರಿಸ್ಥಿತಿಗಳು ನೋಡೋಣ ಸರ್. ಇಡೀ ಸರ್ಕಾರ ಹೇಳುತ್ತೆ, ಮನೆ ಶಾಸಕರು ಹೇಳ್ತಾರೆ, ಶಾಲೆ ಅಭಿವೃದ್ಧಿ ಮಾಡ್ತೀವಿ, ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ, ಆರೋಗ್ಯ ನೈರ್ಮಲ್ಯ ಮಾಡ್ತೀವಿ ಅಂತಂದು. ಇದೇನು ಸರ್, ಇದು ನೈರ್ಮಲ್ಯ ಏನು ಸರ್? ಇದು ನೋಡಿ ಸರ್, ನೀರು ಕಲುಷಿತ ಆಗಿದ್ದಿಲ್ಲ ನೋಡಿ ಸರ್. ನೀವು ಒಂದ್ಸರಿ ನೋಡಿಬಿಟ್ಟು ಆಮೇಲೆ ಬಂದು ಮಾತಾಡಿ ಸರ್. ನಮಗೆ ನಮ್ಮ ಪರಿಸ್ಥಿತಿ, ನಮ್ಮ ಗೋಳು ಕೇಳೋರು ಯಾರು ಸರ್? ನಮ್ಮ ಪರಿಸ್ಥಿತಿಗಳು ಕೇಳೋರು ಯಾರು ಸರ್? ನಾವು ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳಿಂದ ನಮ್ಮೂರು ವಂಚಿತವಾಗಿದೆ ಸರ್. ನಾವು ಕೇಳ್ತಾ ಇದ್ದೀವಿ ಸರ್, ಸುಮಾರು ಅವನಿಗೆ 6 ತಿಂಗಳಿಂದನೇ ಕೇಳ್ತಾ ಇದ್ದೀವಿ. ಜನಪ್ರತಿನಿಧಿಗಳಿಗೆ ಕೇಳ್ತಾ ಇದ್ದೀವಿ, ಅಧಿಕಾರಿಗಳಿಗೆ ಕೇಳ್ತಾ ಇದ್ದೀವಿ. ನಮ್ಮ ಕೂಗನ್ನು ಯಾರು ಕೇಳ್ತಾ ಇಲ್ಲ, ನಮಗೆ ಯಾರು ಸ್ಪಂದಿಸ್ತಾ ಇಲ್ಲ. ನಮ್ಮ ಸಮಸ್ಯೆಗಳು ಹೆಂಗೆ ಸರ್? ನಾವು ಯಾರಿಗೆ ಹೇಳ್ಕೊಳ್ಳೋದು ಸರ್? ನಾವು ಎಲೆಕ್ಷನ್ಗಳು, ಚುನಾವಣೆಗಳು ಬಂದಾಗ ಮಾತ್ರ ಬರ್ತಾರೆ, 500 ರೂಪಾಯಿ 100 ರೂಪಾಯಿ ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಹೋಗ್ತಾರೆ ನಮ್ಮಿಂದ. ಮತ್ತೆ 5 ವರ್ಷ ಆಗೋವರೆಗೆ ಇಲ್ಲಿ ಯಾರು ತಿರುಗಿ ನೋಡೋಲ್ಲ ಸರ್. ವೈಯಕ್ತಿಕವಾಗಿ ನಾನೇ ಹೋಗಿದ್ದೇನೆ ಸರ್ MLA ಶಾಸಕರ ಹತ್ರ 2 ಸಾರಿ ನೇರವಾಗಿ ಇದೇ ಮಾಹಿತಿ ಕೊಟ್ಟಿದ್ದೀನಿ ಸರ್. ಅರ್ಜಿ ಮೊದಲು ಮಾಡಿದೆ ನೋಡಿ ಸರ್. ನಮ್ಮೂರಲ್ಲಿರುವ ಈ ರೈತ ಸಂಘದ ಮುಖಂಡರನ್ನ ಕರ್ಕೊಂಡ್ಬಿಟ್ಟು ನಾನೇ ಹೋಗಿ ಮಾಹಿತಿ ಕೊಟ್ಟಿದ್ದೀನಿ. ಅವ್ರು ಹೇಳ್ತಾರೆ ಸರ್, ಇಲ್ಲಪ್ಪ ನಿಮ್ಮೂರಿಗೆ ಬರೋಕ್ಕೆ ನಂಗೆ ಟೈಮ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ನಾವು ಮನುಷ್ಯರಲ್ವೇನು ಸರ್? ನಾವು ಮನುಷ್ಯರಲ್ವಾ? ನಮಗೆ ಬೆಲೆನೇ ಇಲ್ವಾ? ನಮ್ಗೆ ಮಾನವೀಯತೆ ಅನ್ನೋದು ಇಲ್ವಾ ನಿಮಗೆ? ನೋಡಿ ಸರ್, ನಮ್ಮೂರ ಕಡೆ ಸರ್ ಗಮನ ಕೊಡಿ ಸರ್. ನಾವು ಸುಮಾರಾಗಿ ಜನಗಳಿದ್ದೀವಿ, ನಾವು ಪೂರ ಹಿಂದುಳಿದಿದ್ದೀವಿ ನಮ್ಮೂರಿಂದ. ನಮ್ಮೂರಿಗೆ ನಿಮ್ಮ ಕಡೆಯಿಂದ ಯಾವುದೇ ರೀತಿ ಅನುದಾನ ಬಂದಿಲ್ಲ. ನೀವು ಹೆಸರು ಹೇಳೋಕ್ಕೆ ನಮ್ಮ ಕಡೆಯಿಂದ ನಮ್ಮೂರಿಗೆ ನಿಮ್ಮ ಯಾವ್ದು ಅನುದಾನ ನಾವು ಇವತ್ತಿಗೂ ನೋಡಿಲ್ಲ. ನೀವು ಒಂದ್ಸರಿ ಬಂದಿದ್ರಿ 4 ತಿಂಗಳ ಕೆಳಗಡೆ ಒಂದು CC ರೋಡ್ ಉದ್ಘಾಟನೆಗೆ ಅಂತ ಸ್ಕೂಲ್ ಹತ್ರ ಬಸ್ ಸ್ಟಾಪಲ್ಲಿ ಬಂದಿದ್ರಿ. ಅವತ್ತು ನಾವು ರಿಕ್ವೆಸ್ಟ್ ಮಾಡಿದ್ವಿ ನಿಮಗೆ, ಸರ್ ಬನ್ನಿ ಸರ್ ಒಂದ್ಸರಿ ಕೆಳಗಡೆ ಸ್ಕೂಲ್ ನೋಡಿ ಅಂತ. ಇಲ್ಲಪ್ಪ, ನನಗೆ ಅರ್ಜೆಂಟ್ ಕೆಲಸ ಇದೆ ಅಂತಂದ್ರೆ. ಈ 150 ಮಕ್ಕಳಿಗಿಂತ ಅರ್ಜೆಂಟ್ ಕೆಲಸನ ಸರ್ ನಿಮಗೆ? ಈ 150 ಜೀವಗಳಲ್ವ ಸರ್ ಇವು? ಯಾವುದೋ ಚಿಕ್ಕ ಫಂಕ್ಷನ್ಗಳಿಗೆಲ್ಲ ಹೋಗಿ ನಿಮಗೆ ಟೈಮ್ ಇರ್ತದೆ ಸರ್. ಇಂಥದ್ದು ಕರೆಕ್ಟ್ ನಿಮ್ಮ ಟೈಮ್ ಇರಲ್ಲ ಸರ್. ನೋಡಿ ಸರ್, ಈ ಮಕ್ಕಳಿಗೆ ಒಂದು ಅನುಕೂಲ ಮಾಡಿಕೊಡಿ ಸರ್. ಮಾನವೀಯತೆ ಇಟ್ಕೊಂಡು, ನಿಮ್ಮ ಮಕ್ಕಳು ಬೇರೆ ಅಲ್ಲ, ಈ ಮಕ್ಕಳು ಬೇರೆ ಅಲ್ಲ. 3 ತಿಂಗಳಿಂದ ನೀರು ಬಂದಲಿಂದ ಭಾರಿ ಭಾರಿ ಸಮಸ್ಯೆ ಆಗಿದೆ ನಮಗೆ. ಇದರಿಂದ ಭಾರಿ ರೋಗಗಳು ಉಂಟಾಗಿದೆ ಎಲ್ಲ ಹುಡುಗರಿಗೆ. ಇಲ್ಲಿ ಅಡ್ಡಾಡಕ್ಕೂ ಜಾಗಿಲ್ಲ, ಕುತ್ಕೊಳಕ್ಕೂ ಜಾಗಿಲ್ಲ, ಊಟ ಮಾಡಕ್ಕಂದ್ರು ಭಾರಿ ಇದೇನಿದೆ ನೀರು. ಅಡ್ಡಾಡಕ್ಕೂ ನಿಂತ್ಕೊಳಕ್ಕೂ ಜಾಗಿಲ್ಲ. ಕೈ ಮುಗಿದು ಕೇಳ್ತಿದ್ದೆ ನಿಮ್ಮನ್ನ, ನಮಗೆ ಪ್ರತಿ ವರ್ಷ ಚೆನ್ನಾಗಿ ಬರಂಗ್ ಮಾಡಿ. ಶೌಚಾಲಯಗೆಲ್ಲ ನೀರು ತುಂಬಿಬಿಟ್ಟವ, ಹೋಗಕ್ಕೆ ಎಲ್ಲೆಲ್ಲಿ ಜಾಗಿಲ್ಲ. ಕುತ್ಕೊಳಕ್ಕಂದ್ರೆ ಈ ಶಾಲೆಗೆ ಬರೋಕ್ಕಂದ್ರೆ ಮನಸ್ಸಾಗವಲ್ದು, ಓದಕ್ಕೂ ಶಾಲೆಗೆ ಬರೋಕ್ಕಂದ್ರೆ. ಅದಕ್ಕೋಸ್ಕರ ತಂದೆ ತಾಯಿಗಳು ಮಕ್ಕಳನ್ನ ಯಾರನ್ನ ಕಳಿಸ್ವಲ್ರಿ ಶಾಲೆಗೆ. ಈ ನೀರು ಬಂದಾಗಲಿಂದ ಎಲ್ಲೇನು ಬಿದ್ದೇನ ಮಾಡ್ಕೊಂತಾರಂತ ಅವಲಿಂದ ಭಾರಿ ಸಮಸ್ಯೆ ಆಗಿದೆ. 3 ತಿಂಗಳಿಂದ ನೀರು ಬಂದಿದೆ ಶಾಲೆಗೆ. ವರ್ಷ ನೀರು ಬರ್ತಾವ, ಯಾರು ಬಂದಿಲ್ಲ ನೋಡಕ್ಕೆ ನೀರು.